ಗುರು ಶಿಷ್ಯರ ಸಂಬಂಧದ ಮಹತ್ವವನ್ನು ಸಾರುವ ಅಪರೂಪದ ಕಾರ್ಯಕ್ರಮ ಧಾರವಾಡದಲ್ಲಿ ನಡೆಯಿತು. ಕೆ ಬೋರ್ಡ್ ಸಂಸ್ಥೆಯ ವಿದ್ಯಾರಣ್ಯ ಪ್ರೌಢಶಾಲೆಯ ನಿವೃತ್ತ ಜೀವಶಾಸ್ತ್ರ ಶಿಕ್ಷಕರಾದ ಸುಭಾಷ್ ಮಿರಜ್ಕರ್ ಅವರು ತಮ್ಮ ಜೀವನದಲ್ಲಿ ಬೋಧಿಸಿದ ವಿದ್ಯಾರ್ಥಿಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವವರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಿ ಆಶೀರ್ವದಿಸಿದ್ದಾರೆ. ಸಾಮಾನ್ಯವಾಗಿ ಶಿಷ್ಯರು ಗುರುಗಳನ್ನ ಸನ್ಮಾನಿಸುವುದು ವಾಡಿಕೆ. ಆದರೆ ಈ ಕಾರ್ಯಕ್ರಮದಲ್ಲಿ ಗುರುಗಳು ತಮ್ಮ ಶಿಷ್ಯರನ್ನ ಸನ್ಮಾನಿಸಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಲೋಕಾಯುಕ್ತ ಡಿಎಸ್ಪಿ ಭರತರೆಡ್ಡಿ, ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರ ಅರವಿಂದ್ ಗದಕರ್, ನಿವೃತ್ತ ಲೆಕ್ಕಾಧಿಕಾರಿ ವಾಲ್ಮಿ ಬಸವರಾಜ್, ಎಂ ಹಿರೇಮಠ್, ಪಕ್ಷಿ ಮಿತ್ರ ಹಾಗೂ ಪಕ್ಷಿ ತಜ್ಞ ಡಾ ಪ್ರಕಾಶ್ ಗೌಡರ್, ಅಣು ವರಾಲಜಿಸ್ಟ್ ಡಾ ಶಿವಾಜಿ ಕಾಶಿನಾಥ್ ಜಾಧವ್, ವಾರ್ಡ್ ನಂಬರ್ 15ರ ಪಾಲಿಕೆ ಸದಸ್ಯ ವಿಷ್ಣು ತೀರ್ಥ ಕೋರ್ಲಹಳ್ಳಿ ಹಾಗೂ ಹಿರಿಯ ಪತ್ರಿಕಾ ಛಾಯಾಚಿತ್ರ ವರದಿಗಾರ ಮಿಲಿಂದ್ ಪಿಸೆ ಅವರನ್ನ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಂದ ಆಶೀರ್ವಾದ ಪಡೆದು ಸಂತಸ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ವಾದಿರಾಜ ಕಾತವಟೆ ಅವರು, ಗುರು ಶಿಷ್ಯರ ಸಂಬಂಧ ಅವಿನಾಭಾವ ಸಂಬಂಧವಾಗಿದ್ದು ಇದನ್ನ ಜೀವನ ಪರ್ಯಂತ ಕಾಯ್ದುಕೊಂಡು ಗುರುಗಳ ಮಾರ್ಗದರ್ಶನದಲ್ಲಿ ನಡೆದರೆ ವಿದ್ಯಾರ್ಥಿಗಳಿಗೆ ಯಶಸ್ಸು ಖಚಿತ ಎಂದು ಹೇಳಿದರು. ಶ್ರೀಮತಿ ವೀಣಾ ಕಾತವಟೆ ಅವರು ಮಾತನಾಡಿ, ಜೀವನದಲ್ಲಿ ಯಾವುದೇ ವ್ಯಕ್ತಿ ಯಶಸ್ಸು ಸಾಧಿಸಲು ಗುರುವಿನ ಮಾರ್ಗದರ್ಶನ ಅತಿ ಅವಶ್ಯಕ. ಇಂದಿನ ಯುವ ಜನಾಂಗವು ಗುರುಗಳ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ತಮ್ಮ ಜೀವನದಲ್ಲಿ ಯಶಸ್ಸು ಕಾಣಬೇಕೆಂದು ಹಾರೈಸಿದರು. ಈ ಕಾರ್ಯಕ್ರಮವನ್ನು ಸುಖದ ಸಂಜಯ್ ಮಿರಜ್ಕರ್ ನಿರೂಪಿಸಿದರು. ಡಾಕ್ಟರ್ ಅಕ್ಷತಾ ರವಿರಾಜ್ ಗೋಂದ್ಕರ್ ಪರಿಚಯ ಮಾಡಿಕೊಟ್ಟರು. ದಿನಕರ ಮಿರಜ್ಕರ್ ವಂದನಾರ್ಪಣೆ ಸಲ್ಲಿಸಿದರು.